ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಎಲ್ಲ ಕೂಡ ಉಲ್ಟಂ ಪಲ್ಟ ಆಗ್ತದೆ. ಶ್ರೀಶ ಅನ್ಕೊಂಡು ಬಂದದ್ದೇ ಒಂದು, ಅಲ್ಲಿ ತಾಂಡವ್ ಅನ್ಕೊಂಡಿದ್ದೆ ಒಂದು, ಆಗಿದೆ ಇನ್ನೊಂದು. ಇಷ್ಟು ದಿನ ಹೇಳೋದೊಂದ ಚಾಲೆಂಜ್ಗೆ ಇವತ್ತು ಫುಲ್ ಸ್ಟಾಪ್ ಬಂದಿದೆ. ಹಾಗಿದ್ರೆ ಏನಪ್ಪ ಆಗೋಯ್ತು? ಆಗಿದ್ರೆ ಚಾಲೆಂಜಲ್ಲಿ ಭಾಗ ಗೆದ್ಬಿಟ್ಲ, ತಾಂಡವ್ ಸೋಲನ್ನ ಒಪ್ಕೊಂಡ್ಬಿಟ್ಟ. ಹಾಗಿದ್ರೆ ನಡೆದದ್ದೇನು? ಈ ಕಡೆ ಶ್ರೇಷ್ಠ ಕೆಂಗಣಿಗೆ ಗುರಿ ಆಗಿರೋದು ಯಾರು? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶ್ರೇಷ್ಠ ಮಾಡಿದ ಎಡವಟ್ಟು ಎಲ್ಲವನ್ನ ಕೂಡ ಉಲ್ಟಂ ಪಲ್ಟ ಮಾಡಿಬಿಡುತ್ತೆ. ಪೂಜಾ ಸುಂದ್ರಿನ ಯೂಸ್ ಮಾಡಿಕೊಂಡು ಶ್ರೇಷ್ಠ ಈ ಒಂದು ಪಿಕ್ನಿಕ್ಗೆ ಹೋಗುವ ಹಾಗೆ ಮಾಡ್ತಾಳೆ. ಈ ಕಡೆ ಶ್ರೇಷ್ಠ ಕೂಡ ಪಿಕ್ನಿಕ್ಗೆ ಬರ್ತಾಳೆ, ಬಟ್ ತಾಂಡವೇ ಕರೆಸಿದ್ದು ಅಂತ ಕುಸುಮ ಅವ್ರ ಹತ್ರ ಸುಳ್ಳು ಹೇಳ್ತಾರೆ. ಜೊತೆಗೆ ಈ ಕಡೆ ಕುಸುಮ ಅವ್ರು ಕೂಡ ಭಾಗ್ಯ ಆಬ್ಸೆನ್ಸ್ ಅವನಿಗೆ ಅರ್ಥ ಆಗಬೇಕು. ಒಂದು ಸಂಸಾರಕ್ಕೆ ಗಂಡ ಹೆಂಡತಿ ಇಬ್ರು ಕೂಡ ಮುಖ್ಯ ಅನ್ನೋದು ಗೊತ್ತಾಗಬೇಕು. ಅವನಿಗೇನೋ ಬುದ್ಧಿ ಕೇಡಿ ಆಗಿದಾನೆ, ಬುದ್ಧಿನ ಎಲ್ಲೋ ಏನೋ ತಿನ್ನೋಗ್ಬಿಟ್ಟಿದ್ದಾನೆ. ನಿನಗಾದ್ರೂ ಬುದ್ಧಿ ಬೇಡವಾ? ನಿನ್ನ ಫ್ರೆಂಡ್ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ನಿಸ್ಬಾರ್ದ? ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗೂ ಕೂಡ ಮದುವೆ ಫಿಕ್ಸ್ ಆಗ್ತದೆ ಅಲ್ವಾ? ನಿನ್ನ ಮದುವೆ ನಿನ್ನ ಗಂಡನ ನಿನ್ನ ಹುಡ್ಬಿ ಜೊತೆ ಆರಾಮಾಗಿ ಚೆನ್ನಾಗಿರು. ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಕಷ್ಟ ಅರ್ಥ ಮಾಡ್ಕೋಬೇಕೆ ಹೊರತು ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಶ್ರೇಷ್ಠನ ಅಲ್ಲಿಂದ ಕಳಿಸ್ತಾರೆ. ನಂತರ ಈ ಕಡೆ ತಾಂಡವ್ಗೂ ಕೂಡ ಏನು ಅನ್ಕೊಂಡಿದ್ಯಾ? ನೀನು ಕೆಳಗಿರ್ತಕ್ಕಂತಹ ಆಫೀಸರ್ನ ಯಾವುದೇ ಕಾರಣಕ್ಕೂ ಈ ರೀತಿ ನಿನ್ನ ಸ್ವಂತ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋದು ಸರಿಯಲ್ಲ. ಯಾವತ್ತಿದ್ರೂ ಕೂಡ ಅಧಿಕಾರನ ಯೂಸ್ ಮಾಡ್ಕೋಬಾರ್ದು. ನೀನು ಏನೇ ಮಾಡೋದಿದ್ರು ಭಾಗ್ಯ ಇಲ್ಲದೆ ಭಾಗ್ಯನ ಕೆಲಸನ ಮಾಡಬೇಕೇ ಹೊರತು ಈ ಥರ ಇನ್ನೊಬ್ರು ಸಹಾಯನ ತೊಗೊಂಡು ಮಾಡಬಾರ್ದು. ಅಂದರೆ ನೀವೆಲ್ಲ ಮಾತಾಡ್ತಿರೋದು ನೋಡಿದ್ರೆ ನನಗೆ ಯಾಕೋ ನೀವೆಲ್ಲ ಭಾಗ್ಯ ಗೆಲ್ಲಿ ಅಂತ ಅನಿಸಿ ನಾನು ಸೋಲಿ ಅಂತ ಅನ್ಕೋತಿದ್ರಲ್ಲ ಅಂದಾಗ, ಹೌದು, ನಮಗೆ ಭಾಗ್ಯನೇ ಗೆಲ್ಲಬೇಕು. ನೀನು ಯಾವಾಗ ಡಿವೋರ್ಸ್ ವಿಷಯ ಎತ್ತಿದ್ಯೋ ಆಗಲೇ ನಾನು ಭಾಗ್ಯ ಪರ ನಿಂತ್ಕೊಂಡೆ. ನೀನು ಸೋಲಿ ನಿನ್ನ ತಪ್ಪ ಅರ್ಥ ಆಗಲಿ ಅಂತಾನೆ ನಾನು ಕೂಡ ವೇಟ್ ಮಾಡ್ತಿರೋದು ಅಂತ ಕುಸುಮ ಆಂಟಿ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಮಾತ್ರ ಹೋಗಿದ್ದಾಳೆ. ತನಗೆ ಬರ್ತಿರೋ ಕೋಪಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋ ಮಾತೇ ಇಲ್ಲ, ಕರ್ಕೊಂಡೇ ಹೋಗೋದು ಅಂತ ಮತ್ತೆ ವಾಪಸ್ ಒಳಗಡೆ ಬರ್ತಾಳೆ. ಇಷ್ಟರಲ್ಲಿ ಇವ್ರುಗಳು ಮಾತಾಡ್ತಿರೋದು ಡಿವೋರ್ಸ್ ಮ್ಯಾಟರ್ ಎರಡೂ ಕೂಡ ಇಬ್ಬರ ಮಕ್ಕಳು ಕಿವಿಗೆ ಬಿದ್ದುಬಿಡುತ್ತೆ. ತಕ್ಷಣ ಪ್ರಶ್ನೆ ಮಾಡ್ತಾನೆ ಈ ಕಡೆ ಗುಂಡಣ್ಣ ತನ್ವಿ ಇಬ್ರು ಕೂಡ. ಈ ಕಡೆ ಸುಳ್ಳು ಹೇಳಿದ್ರು ಕೂಡ ತಾಂಡವ್ ಪ್ರಾಮಿಸ್ ಮಾಡಿ ಮನೇಲಿ ಕರೆಸ್ತೀನಿ ಏನೂ ಆಗಲ್ಲ ಅಂದರೆ, ಈ ಕಡೆ ಗುಂಡಣ್ಣ ಅಮ್ಮ ಬರಲೇಬೇಕು ಅಂದಾಗ ತಾಂಡವ್ ತನ್ನ ರುದ್ರ ತಾಂಡವನ ತೋರಿಸ್ಬಿಡ್ತಾನೆ. ಆಗೋದೇ ಇಲ್ಲ ಅಂತಂದಾಗ ನನಗೆ ಅಮ್ಮನೇ ಬೇಕು ಅಂತ ಹೇಳಿ ಗುಂಡನ ಅಲ್ಲಿಂದ ಓಡ್ ಹೋಗ್ತಾನೆ. ತಕ್ಷಣ ಈ ಕಡೆ ತಾಂಡವ್ ಹೋಗಿ ಎದುರಿಸಿ ಬೆದರಿಸಿ ಮಾಡ್ತಿದ್ದಾಗೆ ಗುಂಡಣ್ಣ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ಬಿಡ್ತಾನೆ. ತಕ್ಷಣ ಗಾಬರಿಯಾಗಿ ಎಲ್ಲರೂ ಕೂಡ ಅಲ್ಲೇ ಇರೋ ಡಾಕ್ಟರ್ ಹತ್ರ ತೋರಿಸ್ತಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಈ ಕಡೆ ತಾಂಡವ್ ಅಂತೂ ಯಾವುದೇ ಕಾರಣಕ್ಕೂ ಭಾಗ್ಯ ಕರೆಸೋ ಮಾತೇ ಇಲ್ಲ. ಬಿಕಾಸ್ ಚಾಲೆಂಜಲ್ಲಿ ನಾನು ಸೋಲ್ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾನೆ. ಆದರೆ ಗಂಡ ಹೆಂಡತಿ ಜುಗ್ಲದಲ್ಲಿ ಕೂಸು ಬಡವಾಗ್ತದೆ ಅಂತ ಮಕ್ಕಳು ಯಾಕೆ ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಪೂಜಾ ಕೇಳ್ತಿದ್ದಾಗೆ ಸಿಟ್ಟು ಬಂದು ಹೊರಗಡೆ ಹೋಗ್ತಾನೆ ತಾಂಡವ್. ಈ ಕಡೆ ಮಗ ಮಾತ್ರ ಅಮ್ಮ ಬೇಕು ಅಂತಾನೆ ಕನ್ವರ್ಸ್ತಾನೆ. ಅಪ್ಪ ಇದ್ದೀನಿ ಅಂದ್ರು ಡೋಂಟ್ ಕೇರ್ ಮಾಡ್ತಿದ್ದಾನೆ. ಈ ಕಡೆ ಕುಸುಮ ಅವರಂತೂ ಬಂದಿದೆ. ಇನ್ನೂ ಕೂಡ ಏನು ಯೋಚನೆ ಮಾಡ್ತಿದ್ಯಾ ಮಗ? ಅಲ್ಲಿ ಕೇಳ್ತಿದ್ರು ಕೂಡ ಈಗ ನಿನ್ನೆ ಹಠ ಜಾಸ್ತಿ ಆಯ್ತಾ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಕಾಲ್ ಮಾಡುವಂಥದ್ದಾಗ ಈ ಕಡೆ ತಾಂಡವ್ ಭಾಗ್ಯಗೆ ಕಾಲ್ ಮಾಡ್ತಾರೆ. ಆ ಕಡೆ ಸುನಂದ್ ಅವ್ರ ಕಾಲ್ನ ನೋಡಿದೆ ಖುಷಿ ಆಗತ್ತೆ, ಅಳಿಯ ಕಾಲ್ ಮಾಡಿದ್ದಾನೆ ಅಂತ. ಈ ಕಡೆ ಭಾಗ್ಯ ಕಾಲ್ ಮಾಡ್ತಿದ್ದಾಗೆ ಮಕ್ಕಳು ಎಲ್ಲ ಹೇಗಿದ್ದಾರೆ, ನಾನೇ ಮಾಡಬೇಕು ಅಂತದ್ದೆ ಅಂತ ಒಂದೇ ಸಮನೆ ಎಲ್ಲರನ್ನ ಕೂಡ ವಿಚಾರಿಸ್ಕೊತಿದ್ರೆ ಆ ಕಡೆಯಿಂದ ಬರೋದು ಒಂದೇ ಧ್ವನಿ, ಜಸ್ಟ್ ನೀನು ಈ ಒಂದು ರೆಸಾರ್ಟ್ಗೆ ಬಾ ಅಂತ ಹೇಳಿ. ತಕ್ಷಣ ಈ ಕಡೆ ಗಾಬರಿ ಆಗತ್ತೆ. ಏನದು, ಯಾಕೆ ಸಡನ್ ಈ ರೀತಿ ಹೇಳಿದ್ರು ಅಂತ. ತಕ್ಷಣ ಸುನಂದ್ ಅವರು ಅಮ್ಮ ಕಾಲ್ ಮಾಡು ಅಂತ ಹೇಳಿ ಕುಸುಮ ಅವ್ರಿಗೆ ಕಾಲ್ ಮಾಡಿಸ್ತಾರೆ. ಏನತ್ತೆ, ಯಾಕೆ ಅವ್ರನ್ನ ನನ್ನನ್ನು ಬರೋಕೆ ಹೇಳಿದ್ರು ಅಂತದ್ದು ಏನಾಯಿತು ಅಂತ ಕೇಳ್ತಿದ್ರೆ, ಅಯ್ಯೋ ಭಾಗ್ಯ ಏನೂ ಆಗಿಲ್ಲ ಅಂತದ್ದು ಏನೂ ಆಗಿಲ್ಲ, ಸುಮ್ಮನೆ ವಿನಾಕಾರಣ ನೀನೇನು ಗಾಬರಿ ಮಾಡಬೇಡ, ಎಲ್ಲ ಗುಂಡಣ್ಣನೆಂದಾನೆ ಅಂದಾಗ ಗುಂಡಣ್ಣಂಗೆ ಏನಾಯಿತು, ಹುಷಾರ್ ತಪ್ಪದ್ನ ಕೆಳಗಡೆ ಬಿದ್ದುಬಿಟ್ನ ಅಂದಾಗ ಆ ರೀತಿ ಏನೂ ಇಲ್ಲ ಅಮ್ಮ ಬೇಕು ಅಂತ ಹಠ ಮಾಡ್ದೆ. ಅವರು ಕೂಡ ನಮ್ಮ ಜೊತೆ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ, ಅದಕ್ಕಷ್ಟೇ ನಿನ್ನ ಕರೀತಿರೋದು, ಈಗಲೇ ಹೊರಟು ತಡ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಹೊರಟು ಬರ್ತದಾಗ ಈ ಕಡೆ ಶ್ರೇಷ್ಠ ಆಲ್ರೆಡಿ ಖುಷಿಯಾಗಿದ್ಲು. ಯಾಕಂದರೆ ತಾಂಡವ್ ಏನೇ ಮಾಡಿದ್ರು ಕೂಡ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾನೆ, ಭಾಗ್ಯ ಕರಿಯಲ್ಲ ಅಂತ. ಆದರೆ ಅವಳಿಗೆ ಬಿಗ್ ಶಾಕ್ ಆಗ್ತದೆ. ಬಿಕಾಸ್ ಭಾಗ್ಯ ಅಮ್ಮನ ಜೊತೆ ಎಂಟ್ರಿ ಕೊಡ್ತಿದ್ದಾರೆ. ಅದರ ನಡುವೆ ಸಾಕಷ್ಟು ರೀತಿಯ ಬೆಳವಣಿಗೆ ಆಗಿದೆ. ಈ ಕಡೆ ನೋಡಿ ನಿಮ್ಮ ಮಗ ಈಗೇನೋ ಹುಷಾರಾಗಿದ್ದಾನೆ, ಬಟ್ ಇದೇ ರೀತಿ ಆದರೆ ಖಂಡಿತ ಮತ್ತೆ ಏನೋ ಪ್ರಜ್ಞಾಹೀನ ಸ್ಥಿತಿಗೆ ಹೋಗ್ತಾನೆ, ಅನ್ಕಾನ್ಷಿಯಸ್ ಆಗ್ತಾನೆ. ಆಲ್ರೆಡಿ ಅವನು ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದಾನೆ. ಅಮ್ಮ ತುಂಬಾ ಕನ್ವರ್ಸ್ದಾನೆ, ತುಂಬಾ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇದೆ. ದಯವಿಟ್ಟು ನಿಮ್ಮ ಗಂಡ ಹೆಂಡತಿ ಜಗಳ ಏನೇ ಇದ್ರೂ ನೀವು ಬಗೆಹರಿಸ್ಕೊಡಿ, ಅದು ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ಖಂಡಿತ ನಿಮ್ಮ ಮಗ ಅದರಿಂದ ಡಿಪ್ರೆಸ್ಡ್ ಆಗಿಬಿಡ್ತಾನೆ ಅಂತ ತಾಂಡವ್ಗೆ ಎಚ್ಚರಿಕೆ ಕೊಡ್ತಾರೆ. ಹೀಗಾಗಿ ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಕೂಡ ಒಂದು ಜಾಗದಲ್ಲಿ ಗಾರ್ಡನ್ ಹತ್ರ ನಿಂತಿದ್ರೆ ಅಲ್ಲಿಗೆ ಭಾಗ್ಯ ಮತ್ತು ಸುನಂದ್ ಅವ್ರು ಬರ್ತದಾಗೆ ಈ ಕಡೆ ಅಮ್ಮ ಅಂತ ಹೇಳಿ ಖುಷಿಯಿಂದ ಅಪ್ಕೊಂಡು ಖುಷಿ ಪಡ್ತದಾನೆ ಗುಂಡಣ್ಣ. ನಂತರ
ಪಾಪ ಹೇಳಿ ಪಾಪ ನೀವು ಡಿವೋರ್ಸ್ ಕೊಡೋದಿಲ್ಲ ಅಲ್ವಾ ಪಾಪ, ಪ್ಲೀಸ್ ಪಾಪ ಡಿವೋರ್ಸ್ ಕೊಡಬೇಡಿ ಪಾಪ ಅಂತ ಕೇಳ್ತಿದ್ರೆ, ಇಲ್ಲ ಮಗನೇ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನಮ್ಗೆ ಪ್ರಾಮಿಸ್ ಮಾಡಿ ಪಾಪ ನೀವು ಡಿವೋರ್ಸ್ ಕೊಡಲ್ಲ ಅಲ್ವಾ ಅಮ್ಮಂಗೆ ಅಂತ ಹೇಳ್ತಿದ್ರೆ, ಈ ಕಡೆ ಪೂಜಾ ಅಂತೂ ಹೇಳಿ ಬಾವ, ಇಷ್ಟ ಆದಮೇಲೂ ಕೂಡ ನೀವು ಇದನ್ನೇ ವಾದ ಮಾಡ್ತಿದ್ದೀರಾ, ಈಗ ಆಗಿದ್ದು ಸಾಕಲ್ವಾ, ಗುಂಡಣ್ಣ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪಿ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯಗೆ ಶಾಕ್ ಆಗಿಬಿಡುತ್ತೆ ಸುನಂದ ಅವ್ರಿಗೆ. ಏನಾಯಿತು ಗುಂಡಣ್ಣಂಗೆ ಏನಾಗೋಯ್ತು ಅಂತ. ಏನೂ ಇಲ್ಲ ಭಾಗ್ಯ, ಹಾಗೆ ಓಡೋಗ್ತಿದ್ದೆ ಅಲ್ವಾ, ಹಾಗೆ ಬಿದ್ದುಬಿಟ್ಟೆ ಅಷ್ಟೇ ಹೊರತು ಇನ್ನೇನೂ ಆಗಿಲ್ಲ ಅಂತ ಸಮಜಾಯಿಷಿ ಹೇಳ್ತಾರೆ. ಗುಂಡಣ್ಣ ಏನಾಗಿದೆ, ನಿನಗೆ ಆರಾಮಾಗಿದೆಯಾ ಅಲ್ವಾ ಅಂದಾಗ, ಇಲ್ಲಮ್ಮ ನಾನು ಆರಾಮಾಗಿದ್ದೀನಿ, ನೀನು ಬಂದೆ ಅಲ್ವಾ, ನಂಗೆ ತುಂಬ ಖುಷಿ ಆಗ್ತಿದೆ, ಹೇಳಿ ಪಾಪ ಪ್ಲೀಸ್ ಪಾಪ ಪ್ರಾಮಿಸ್ ಮಾಡಿ ಪಾಪ ನೀವು ಡಿವೋರ್ಸ್ ಕೊಡಲ್ಲ ಅಲ್ವಾ ಅಮ್ಮಂಗೆ ಅಂತ ಹೇಳ್ತಿದ್ರೆ, ಈ ಕಡೆ ತಾಂಡವ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ಇದೇ ರೀತಿ ಮಾಡಿದ್ರೆ ನಾನು ಊಟನೂ ಮಾಡಲ್ಲ, ಏನೂ ಮಾಡಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಅಮ್ಮ ನನಗೆ ಬೇಕು ಅಂತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ತನ್ಮಯ್, ಈ ರೀತಿ ಎಲ್ಲ ಮಾತಾಡಬಾರ್ದು, ಹೊಡೆದು ಬಿಡ್ತೀನಿ ನೋಡು ಅಂತ ಹೇಳ್ತಾರೆ ತಾಂಡವ್. ಅದಕ್ಕೆ ಮತ್ತೆ ನೀವು ಡಿವೋರ್ಸ್ ಕೊಡಲ್ಲ ಅಂತ ಹೇಳಬೇಕು, ಇಲ್ಲಾಂದರೆ ನಿಜವಾಗ್ಲೂ ನಾನು ಬದುಕಲ್ಲ, ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದಾಗೆ, ಇಲ್ಲ ಮಗನೇ ಯಾವುದೇ ರೀತಿ ಡಿವೋರ್ಸ್ ಆಗಲ್ಲ, ನಾನು ನೀನು ಅಮ್ಮ ಎಲ್ಲ ಕೂಡ ಅಜ್ಜಿ ತಾತ ಜೊತೆ ಎಲ್ಲ ಕೂಡ ಒಟ್ಟಿಗೆ ಇರ್ತೀವಿ ಅಂತದಾಗೆ ಮಗ ಮತ್ತು ಮಗಳು ಇಬ್ರಿಗೂ ಕೂಡ ಖುಷಿ ಆಗುತ್ತೆ. ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ಈ ಕಡೆ ಭಾಗ್ಯ ಸುನಂದ್ ಅವರು, ಹಾಗೆ ಕುಸುಮ ಆಂಟಿ ಧರ್ಮ ಅಂಕಲ್ ಪೂಜಾ ಎಲ್ರಿಗೂ ಕೂಡ ಅಷ್ಟೇ ಖುಷಿ ಆಗ್ತದೆ. ಈ ಕಡೆ ಶ್ರೇಷ್ಠ ಅಂತೂ ಉರ್ದು ಹೋಗ್ತದಾಳೆ, ಈ ಕಡೆ ತಾಂಡವಂತೂ ಶ್ರೇಷ್ಠ ಮುಖ ನೋಡಿದ್ದೆ ಕಣ್ಣಲ್ಲೇ ಕೊಲ್ತಿದ್ದಾಳಪ್ಪ, ಇನ್ನಂತೂ ನನ್ನ ಬಿಡೋ ಮಾತೇ ಇಲ್ಲ, ನನ್ನ ನಿಂತುತ್ತವೆ ಊತಾಕ್ಬಿಡ್ತಾಳೆ ಕಣಪ್ಪ ಅಂತ ಅಂದ್ಕೊಂಡು ಬೆಚ್ಚಿ ಬೀಳ್ತಿದ್ದಾರೆ ತಾಂಡವ್. ಫೈನಲಿ ಈ ಕಡೆ ಅಪ್ಪ ಹತ್ರ ಬಂದು ಇಬ್ಬರು ಮಕ್ಕಳು ಕೂಡ ಥ್ಯಾಂಕ್ಸ್ ಪಪ್ಪ ಅಂತ ಹೇಳಿ ಥ್ಯಾಂಕ್ಸ್ ಕೇಳ್ತಾರೆ. ನಂತರ ಈ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೋಗ್ತಿದ್ರೆ, ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಹೇಳಿ ಪೂಜಾ ತಡೆದು ಒಂದು ಫ್ಯಾಮಿಲಿ ಫೋಟೋ ಹೊಡೆದ್ರೆ ಚೆನ್ನಾಗಿರುತ್ತೆ, ನಿಮ್ಮದೇ ಫೋನಲ್ಲಿ ಹೊಡೀರಿ, ಒಳ್ಳೆ ಫ್ಯಾಮಿಲಿ ಮೂಮೆಂಟ್ ಇದೆ ಅಂತ ಹೇಳಿ ಎಲ್ಲ ಕೂಡ ನಾನು ಕೂಡ ಫೋಟೋ ಹತ್ರ ನಿಂತ್ಕೋತೀನಿ ಅಂತ ಎಲ್ಲ ಕೂಡ ಫ್ಯಾಮಿಲಿ ಫೋಟೋ ತೆಗೆಸ್ಕೋತಾರೆ. ನಂತರ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಕಣ್ಗಳನ್ನೇ ಎದುರಿಸೋಕ್ಕಾಗ್ತಿಲ್ಲ, ಕಣ್ಣಲ್ಲೇ ಕಂಗಣ್ಣನ್ನು ಬೀರ್ತಿದ್ದಾರೆ. ನಂತರ ಈ ಕಡೆ ಭಾಗ್ಯ ಮೇಲೆ ಕೈ ಹಾಕಿಸಿ ಮಗ ಅಕ್ಕನ ಜೊತೆ ನಿಂತ್ಕೊಂಡು ಮತ್ತೊಂದು ಫೋಟೋ ತೆಗೆಸ್ಕೊತಿದ್ದಾನೆ. ಇದನ್ನೆಲ್ಲ ಶ್ರೇಷ್ಠನೇ ತೆಗಿಬೇಕಾಗದ ತಕ್ಷಣ ಅವಳಿಗೆ ಸಿಟ್ಟು ಬರ್ತದೆ. ಈ ಕಡೆ ತಾಂಡವು ನಿಂತಲ್ಲೇ ನಡ್ಗೋಗ್ತಿದ್ರೆ, ಈ ಕಡೆ ಶ್ರೇಷ್ಠಗೆ ಫೋನಲ್ಲಿ ಏನು ಮುಗಿತಾ ನಿನ್ನ ಮದುವೆಗಿದ್ವೆ ಆದಂಗೆ, ಯಾಕೆ ಆ ತಾಂಡವ್ ನಿನಗೆ ಕೈ ಕೊಟ್ಬಿಟ್ನಾ, ಮದುವೆ ಆದವ್ರ ಕತೆ ಎಲ್ಲ ಇಷ್ಟೇ, ನೀನು ಏನೂ ಕೂಡ ಮಾಡ್ಕೊಳೋಕ್ಕಾಗೋದಿಲ್ಲ, ಇನ್ನು ಮದುವೆಗಿದ್ವೆ ಎಲ್ಲ ಗಾಳಿಗೆ ತೂರ್ತಾ ಇರು ಅಂತ ಹೇಳ್ತಿದ್ದಾಗ ಇಲ್ಲಿ ಶ್ರೇಷ್ಠ ಕೋಪ ನೆತ್ತಿಗೆ ಎತ್ತದೆ. ಈ ಕಡೆ ಏನು ಮಾಡೋದು, ಆ ತಾಂಡವ್ ಫೈನಲಿ ಕೈ ಕೊಟ್ಟ, ಯಾವುದೇ ಕಾರಣಕ್ಕೂ ಅವನ್ನ ಬಿಡೋ ಮಾತೇ ಇಲ್ಲ, ಮದುವೆ ಆಗಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊತಿದ್ದಾಳೆ. ಹಾಗಾದರೆ ಶ್ರೇಷ್ಠ ಕಂಗಣಿಗೆ ಗುರಿಯಾದ ತಾಂಡವ್ ಬಂದು ಶ್ರೇಷ್ಠಗೆ ಯಾವ ರೀತಿ ಓಲೈಸ್ತಾನೆ, ಈ ಕಡೆ ತಾಂಡವ್ ನಿರ್ಧಾರಕ್ಕೆ ಈ ಕಡೆ ಶ್ರೇಷ್ಠ ರಿಯಾಕ್ಷನ್ ಏನಾಗಿರುತ್ತೆ, ದಂಡಂ ದಶಗುಣಂ ಅನ್ನೋದ್ರ ಜೊತೆಗೆ ಬೀಳ್ತಾವ್ ನೋಡಿಗ ಚಪ್ಪಾಳಿಗಳು ಅನ್ನೋದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.